ಹೂವಿನ ಮಂಡಿಯನ್ನು ಕೊಳಚೆ ಪ್ರದೇಶಗಳಿಗೆ ವರ್ಗಾಯಿಸಲಾಗಿದೆ ಅಂತೇಳಿ ಆರೋಪಿಸಿ ವ್ಯಾಪಾರಸ್ಥರು ಈ ಒಂದು ನಗರಸಭೆಯ ವಿರುದ್ಧವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂತಹ ಘಟನೆ ಇದೀಗ ಪಾವಗಡದಲ್ಲಿ ನಡೆದಿರುವಂತಹ ಈಗ ಬ್ರೇಕಿಂಗ್ ಇದೆ. ಹೂವಿನ ವ್ಯಾಪಾರಿಗಳಿಂದ ಇದೀಗ ಪ್ರತಿಭಟನೆಯನ್ನು ನಡೆಸಲಾಗಿದೆ. ಹೂವಿನ ಮಂಡಿಯನ್ನು ಕೊಳಚೆ ಪ್ರದೇಶಕ್ಕೆ ವರ್ಗಾವಣೆ ಮಾಡಲಾಗಿದೆ ಅಂತೇಳಿ ಆರೋಪಿಸಿರತಕ್ಕಂತಹದ್ದು. ಕೊಳಚೆ ಪ್ರದೇಶಕ್ಕೆ ವರ್ಗಾಯಿಸಿರುವುದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ರೈತ ಸಂಘದ ಜಿಲ್ಲಾಧ್ಯಕ್ಷ ಪೂಜಾರಪ್ಪ ನೇತೃತ್ವದಲ್ಲಿ ಒಂದು ಪ್ರತಿಭಟನೆಯನ್ನು ಮಾಡಲಾಗಿದೆ. ದುರ್ವಾಸನೆಯಿಂದ ವ್ಯಾಪಾರ ಮಾಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಪುರಸಭೆಯ ವಿರುದ್ಧ ಕಿಡಿಕಾರಿದ್ದಾರೆ. ರೈತರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಹೂವಿನ ಮಂಡಿಯನ್ನು ಮೊದಲಿನ ಜಾಗಕ್ಕೆ ವರ್ಗಾವಣೆ ಮಾಡಬೇಕು ಅಂತೇಳಿ ಒತ್ತಾಯವನ್ನು ಕೂಡ ಮಾಡಿರುವಂತಹದ್ದು. ಕೊಳಚೆ ಪ್ರದೇಶ ಆಗಿರೋದಾಗಿ ಸಾಂಕ್ರಾಮಿಕ ರೋಗ ಹರಡುವಂತಹ ಭೀತಿಯಲ್ಲಿ ಇದೀಗ ವ್ಯಾಪಾರಸ್ಥರಿದ್ದಾರೆ. ಸಾಂಕ್ರಾಮಿಕ ರೋಗ ಹರಡುವ ಭೀತಿಯಲ್ಲಿ ಹೂವಿನ ವ್ಯಾಪಾರಸ್ಥರು ಇರುವಂತಹದ್ದು. ಹೂವಿನ ಮಂಡಿಯನ್ನೇ ವರ್ಗಾಯಿಸಿದ್ರೆ ಉಗ್ರ ಹೋರಾಟವನ್ನು ಮಾಡಬೇಕಾಗತ್ತೆ ಅಂತೇಳಿ ಇದೀಗ ಪುರಸಭೆಗೆ ಏನು ಆಗ್ರಹವನ್ನು ಮಾಡಿರುವಂತಹದ್ದು. ಹೂವಿನ ವ್ಯಾಪಾರ ಮಾಡಲಿಕ್ಕಿದ್ದಂತಹ ಒಂದು ಪ್ರದೇಶ ಅದು ಸಮಂಜಸವಾಗಿತ್ತು, ಸೂಕ್ತವಾಗಿ ಕೂಡ ಇತ್ತು. ಅದನ್ನು ಏಕಾಏಕಿ ವರ್ಗಾವಣೆ ಮಾಡೋದ್ರಿಂದಾಗಿ ಸಾಕಷ್ಟು ಸಮಸ್ಯೆ ಉಂಟಾಗ್ತಾ ಇದೆ. ಇದರ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕು. ಮೊದಲು ಎಲ್ಲಿತ್ತು ಅಲ್ಲೇ ಕೂಡ ಈ ಒಂದು ಮಂಡಿಯನ್ನು ಮಾಡ್ತಕ್ಕಂಥದ್ದು, ಹೂವಿನ ವ್ಯಾಪಾರ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಈ ಒಂದು ಪುರಸಭೆ ಮಾಡಬೇಕು. ಇಲ್ಲದಿದ್ದರೆ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳಿ ರೈತ ಸಂಘದ ಜಿಲ್ಲಾಧ್ಯಕ್ಷ ಪೂಜಾರಪ್ಪ ಇದೀಗ ಒತ್ತಾಯವನ್ನು ಮಾಡಿದ್ದಾರೆ. ಅಲ್ಲಿಗಾದ್ರೆ 5 ನಿಮಿಷ ಇದ್ದಾರೆ, ನಾನೇ ಒಂದು ಮನೆ 5 ನಿಮಿಷ ನಿಂತ್ಕೊಂಡು ಒಂದು ಮಾತ್ರೆ ತಗೊಂಡಿದ್ದೀನಿ. ಅಷ್ಟು ಹೀನಾಯವಾದಂತಹ ಕೆಲಸ ಮಾಡಿದ್ದಾರೆ ಈ ಪುರಸಭೆ. ನಾಳೆಯಿಂದಲೇ ನಮ್ಮ ರೈತರು ಅವರಿಗೆ ಎದುರು ಬೇಕಿಲ್ಲ. ನಾವು ದೇಶಕ್ಕೆ ಚಂದ ಕೊಡೋರು, ಈ ಭಾಗ ಬರದ ನಾಡು ಅಂತ ಸಮಯದಲ್ಲಿ ಹೊತ್ತ ಊರಿಗಿರ ಇಟ್ಕೊಂಡು 1 ಇಂಚ್ 2 ಇಂಚ್ ನೀರಿಗೆ ಹೂವು ಬೆಳೆತಂದ್ರೆ ಗಂಡ್ಸ್ಕಿತ್ ಆ ಕಡೆ ಹಾಕೋದು, ಈ ಕಡೆ ಬಿಸಾಕೋದು, ಏನು ಚಿಕ್ಕಾರ ಮಾಡ್ತಿರ್ತಾರೆ ರೈತರುಗಳು. ಬಹಳ ಹುಷಾರಿರ್ಬೇಕು. ಯಾರೇ ಆಗಿರ್ಬೋದು, ರೈತನ ರಕ್ಷಣೆ ಮಾಡುವಂತ ಕೆಲಸ ಮಾಡ್ಬೇಕು. ನೀವು ಬಿಟ್ಟು ರೈತನ ಮೇಲೆ ರೌಡಿಸಂ ಮಾಡೋದು ನೋಡಿದ ತಗೊಂಡ ಮಾಧ್ಯಮದವರು ನೋಡಿರ್ತಾರ ಮೋಸ್ಟ್ಲಿ. ಅಲ್ಲಿಗಾದ್ರೆ 5 ನಿಮಿಷ ಇದ್ದಾರೆ, ನಾನೇ ಒಂದು ಮನೆ 5 ನಿಮಿಷ ನಿಂತ್ಕೊಂಡು ಒಂದು ಮಾತ್ರೆ ತಗೊಂಡಿದ್ದೀನಿ. ಅಷ್ಟು ಹೀನಾಯವಾದಂತಹ ಕೆಲಸ ಮಾಡಿದ್ದಾರೆ ಈ ಪುರಸಭೆ. ನಾಳೆಯಿಂದಲೇ ನಮ್ಮ ರೈತರು ಅವರಿಗೆ ಎದುರು ಬೇಕಿಲ್ಲ. ನಾವು ದೇಶಕ್ಕೆ ಚಂದ ಕೊಡೋರು, ಈ ಭಾಗ ಬರದ ನಾಡು ಅಂತ ಸಮಯದಲ್ಲಿ ಹೊತ್ತ ಊರಿಗಿರ ಇಟ್ಕೊಂಡು 1 ಇಂಚ್ 2 ಇಂಚ್ ನೀರಿಗೆ ಹೂವು ಬೆಳೆತಂದ್ರೆ ಗಂಡ್ಸ್ಕಿತ್ ಆ ಕಡೆ ಹಾಕೋದು, ಈ ಕಡೆ ಬಿಸಾಕೋದು, ಏನು ಚಿಕ್ಕಾರ ಮಾಡ್ತಿರ್ತಾರೆ ರೈತರುಗಳು. ಬಹಳ ಹುಷಾರಿರ್ಬೇಕು. ಯಾರೇ ಆಗಿರ್ಬೋದು, ರೈತನ ರಕ್ಷಣೆ ಮಾಡುವಂತ ಕೆಲಸ ಮಾಡ್ಬೇಕು. ನೀವು ಬಿಟ್ಟು ರೈತನ ಮೇಲೆ ರೌಡಿಸಂ ಮಾಡೋದು ನೋಡಿದ ತಗೊಂಡ ಮಾಧ್ಯಮದವರು ನೋಡಿರ್ತಾರ ಮೋಸ್ಟ್ಲಿ. ಅಲ್ಲಿಗಾದ್ರೆ 5 ನಿಮಿಷ ಇದ್ದಾರೆ, ನಾನೇ ಒಂದು ಮನೆ 5 ನಿಮಿಷ ನಿಂತ್ಕೊಂಡು ಒಂದು ಮಾತ್ರೆ ತಗೊಂಡಿದ್ದೀನಿ. ಅಷ್ಟು ಹೀನಾಯವಾದ ಮೊದಲನೇ ಸ್ಥಳಕ್ಕೆ ಕೂಡ ಈ ಒಂದು ಹೂವಿನ ಮಂಡಿಯನ್ನು ವರ್ಗಾವಣೆ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಕೂಡ ಪುರಸಭೆಯ ವಿರುದ್ಧವಾಗಿ ಹೋರಾಟವನ್ನು ಮಾಡ್ತೇವೆ ಅಂತೇಳಿ ರೈತ ಸಂಘದ ಅಧ್ಯಕ್ಷರು ಕೂಡ ಮಾತನಾಡಿರ್ತಕ್ಕಂಥದ್ದು, ಒತ್ತಾಯ ಮಾಡಿರುವಂತಹದ್ದು. ರೈತರಿಗೆ ಆಗ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಇದೀಗ ಅರಿವು ಮೂಡಿಸ್ತಕ್ಕಂಥದ್ದು, ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸವನ್ನು ಇದೀಗ ಸಂಘಟನೆಗಳು ಮಾಡಲಿಕ್ಕೆ ಹೊರಟಿವೆ.